ಫಸ್ಟ್ ಗಾಡಿಗೆ ಪೆಟ್ರೋಲ್ ನ ಫುಲ್ ಟ್ಯಾಂಕ್ ಮಾಡಿಸಿದ್ವಿ. ಹತ್ತತ್ರ ಒಂದು 770 ರೂಪಾಯಿದೇನೋ ಪೆಟ್ರೋಲ್ ಇಡ್ಸಿತ್ತು. ಮಾಡಿಸ್ಕೊಂಡು ನಾವು ಆನ್ ದ ವೇ ನಲ್ಲಿ ನೈಟ್ ಊರಿಗೆ ಹೋಗ್ತಾ ಇರ್ಬೇಕಾದ್ರೆ ನಾವು ನೈಟ್ ಜರ್ನಿ ಮಾಡ್ಬೇಕು ಅಂತ ಡಿಸೈಡ್ ಮಾಡಿರ್ಲಿಲ್ಲ. ಬಟ್ ಹಗಲತ್ತೆ ಜರ್ನಿ ಮಾಡೋಣ ಅಂತ ಅನ್ಕೊಂಡಿದ್ವಿ. ಬಟ್ ನಮ್ಗೆ ನೈಟ್ ಹೊತ್ತು ಹೋಗೋದೇ ಯಾಕೋ ವಾಸಿ ಅನ್ನಿಸ್ತು. ಯಾಕಂದ್ರೆ ಆದಷ್ಟು ಬೇಗ ರೀಚ್ ಆದ್ರೆ ಸಾಕು ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಅದಕ್ಕೆ ನಾವು ನೈಟ್ ಜರ್ನಿನ ಡಿಲೇ ಮಾಡ್ಬಿಟ್ಟು ಎಲ್ಲರೂ ಮಲ್ಕೊಂಡು ಬೆಳಿಗ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದವರು ನೈಟ್ ಜರ್ನಿನೇ ಕಂಟಿನ್ಯೂ ಮಾಡ್ತೀವಿ. ಹಂಗೆ ಇಲ್ಲಿ ಟೀ ಕುಡಿಯೋಣ ಅಂತ ಬಂದ್ಬಿಟ್ಟು ನಿಲ್ಸಿದೀವಿ. ಟೀ ಕುಡ್ಕೊಂಡು ಒಂದಿಷ್ಟು ರೆಸ್ಟ್ ತಗೊಂಡು ಅಲ್ಲಲ್ಲಿ ನಿಂತ್ಕೊಂಡು ಆರಾಮಾಗಿ ಕೂಲಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಲ್ಲಿ ರೆಸ್ಟ್ಗೆ ನಿಲ್ಸ್ತಾ ಇದ್ವಿ. ಹಾಗೆ ಆನ್ ದ ವೇನಲ್ಲಿ ಹೋಗ್ಬೇಕಾದ್ರೆ ಈ ಜಾಗ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಹಂಗೆ ನಿಲ್ಸ್ಬಿಟ್ಟು ಒಂದೆರಡು ರೀಲ್ ಶೂಟ್ ಮಾಡ್ಕೊಂಡು 1 ಅವರ್ 2 ಅವರ್ ರೆಸ್ಟ್ ತಗೊಂಡು ಇಲ್ಲಿಂದ ಹೊರಟ್ವಿ. ಶೂಟಿಂಗ್ ಮುಗಿಸ್ಕೊಂಡು ನೋಡ್ತಿದ್ದಂಗೆ ಬೆಳಕರ್ತಿತ್ತು. ಹಂಗೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಾವ್ ಹತ್ತತ್ರ ಎಲ್ಲಿದೀವಿ ಅಂದ್ರೆ ಹೊಸಪೇಟೆ ಡ್ಯಾಮ್ ಹತ್ರ ಹೋಗ್ತಾ ಇದ್ವಿ. ಅಲ್ಲಿ ತುಂಗಭದ್ರಾ ಡ್ಯಾಮ್ ವ್ಯೂ ಪಾಯಿಂಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ಕಡೆ ಹೋಗೋಣ ಅಂತ ನನ್ನ ಫ್ರೆಂಡ್ ಜೊತೆ ಡಿಸೈಡ್ ಮಾಡಿ ನಾವು ಆ ಕಡೆ ಹೊರಟಿದ್ವಿ. ಹಾಗೆ ಆನ್ ದ ವೇನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ಬಂತು ಇದೇ ನೋಡಿ ತುಂಗಭದ್ರಾ ಡ್ಯಾಮು. ಬಟ್ ನೀರಿನ ಮಟ್ಟ ಅಷ್ಟೊಂದೇನ್ ಇರ್ಲಿಲ್ಲ. ಬಟ್ ನಾವು ವ್ಯೂ ತುಂಬಾ ಚೆನ್ನಾಗಿತ್ತು. ನೀರು ಪ್ರತಿ ಸತಿ ನೋಡಿದಾಗ ತುಂಬಾ ಜಾಸ್ತಿ ಕಾಣಿಸ್ತಾ ಇತ್ತು. ಇದೆಲ್ಲ ಫುಲ್ ತುಂಬಿರ್ತಾ ಇತ್ತು. ಇವಾಗ ಬರೀ ಅಲ್ಪ ಸ್ವಲ್ಪ ಕಾಣಿಸ್ತಾ ಇತ್ತು. ಬಟ್ ಆದ್ರೂ ಪರವಾಗಿರ್ಲಿಲ್ಲ, ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಅದನ್ನೆಲ್ಲ ನೋಡ್ಕೊಂಡು ಅಲ್ಲಿಂದ ಮತ್ತೆ ಮುಂದೆ ಹೊರಡೋದಕ್ಕೆ ರೆಡಿ ಆದ್ವಿ. ನಮ್ಗಿಲ್ ಮುಂದೆ ಹೋಗ್ತಾ ಒಂದು ಗುಹೆ ತರ ಸಿಗುತ್ತೆ, ಅಂದ್ರೆ ಸುರಂಗ ಮಾರ್ಗದ ತರ. ಅದು ಗುಡ್ಡದ ಮಧ್ಯದಲ್ಲಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದ್ರೆ ನೋಡಕ್ ತುಂಬಾ ಅಮೋಘವಾಗಿರುತ್ತೆ. ಅಲ್ಲಿ ಆ ಟನಲ್ ನ ದಾಟ್ಕೊಂಡು ನಾವು ಹೊರಟಿದ್ದೆ ಬೂದ್ಗುಂಪ ಕಡೆ. ಬೂದ್ಗುಂಪದಿಂದ ರೈಟ್ ತಗೊಂಡು ಇಲ್ಲಿಂದ ಸೀದಾ ಹೋದ್ರೆ ಗಂಗಾವತಿ ನಮ್ಗೆ ಒಂದ್ 30 ಕಿಲೋಮೀಟರ್ ಆಗುತ್ತೆ. ಗಂಗಾವತಿಯಿಂದ ಒಂದ್ 100 ಕಿಲೋಮೀಟರ್ ಏನೋ ಆಗುತ್ತೆ. ನಾನ್ ನಿಮ್ಗೆ ಡೈರೆಕ್ಟ್ ಆಗಿ ನಮ್ಮ ಊರಲ್ಲೇ ಸಿಗ್ತೀನಿ. ಊರಲ್ಲಿರೋ ದೇವ್ರಿಗೆ ಗಾಡಿನ ಪೂಜೆ ಮಾಡಿಸ್ಬೇಕಿತ್ತು. ಸೊ ಅದಕ್ಕೆ ದೇವಸ್ಥಾನದ ಹತ್ರ ಗಾಡಿನ ಮೊದಲನೇದಾಗಿ ಪೂಜೆ ಮಾಡಿಸ್ಕೊಂಡು ನಂತರ ನಮ್ಮ ಮನೆ ದೇವರಾದ ಯಾದಗಿರಿಯ ಮೈಲಾಪುರ ಮಲ್ಲಯ್ಯನ ಹತ್ರ ನೆಕ್ಸ್ಟ್ ಡೇ ಹೋಗ್ಬೇಕಿತ್ತು. ಹಿಂದಿನ ದಿನ ಶನಿವಾರ ಆಗಿರೋದ್ರಿಂದ ನಮ್ಮ ಊರಲ್ಲಿರೋ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಗಾಡಿನ ಪೂಜೆ ಮಾಡಿಸ್ದೆ. ನಂತರ ಎಲ್ಲರಿಗೂ ಸಿಹಿಯನ್ನ ಹಂಚಬೇಕಾಗಿತ್ತು. ಎಲ್ಲರಿಗೂ ಸಿಹಿಯನ್ನ ಹಂಚಿ ನಾವು ಮನೆ ಕಡೆ ಹೋದ್ವಿ. ಮತ್ತೆ ನಾನು ನೆಕ್ಸ್ಟ್ ಡೇ ನಿಮ್ಗೆ ಯಾದಗಿರಿಗೆ ಹೋಗ್ಬೇಕಾದ್ರೆ ಸಿಗ್ತೀನಿ. ಟಾಟಾ ಬಾಯ್ ಬಾಯ್. ನಾನೆಲ್ಲಾನು ಫುಲ್ ರೆಡಿ ಆಗ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀನಿ. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಹೊರಡೋಣ. ನಾನೇನು ಒಬ್ಬನೇ ಹೊರಟಿಲ್ಲ, ನನ್ನ ಜೊತೆಗೆ ನನ್ನ ಫ್ರೆಂಡ್ ಕೂಡ ಇದ್ದಾನೆ. ಬಟ್ ಅವ್ನು ನನ್ನ ಹಿಂದೆಗಡೆ ಬರ್ತಾ ಇದ್ದಾನೆ. ಅವರು ಎಕ್ಸ್ಪಲ್ಸ್ ಅಲ್ಲಿ ಇಬ್ರು ಬರ್ತಾ ಇದ್ದಾರೆ. ನಾನು ನನ್ನ ಬೈಕಲ್ಲಿ ಒಬ್ಬನೇ ಹೋಗ್ತಾ ಇದ್ದೀನಿ. ಇದು ನಮ್ಮೂರು. ಇಲ್ಲಿಂದ ನಾನು ಹೋಗ್ಬೇಕಾದ್ರೆ ನನಗೆ ತುಂಬಾ ರಿಯಾಕ್ಷನ್ ಸಿಗುತ್ತೆ. ಯಾಕಂದ್ರೆ R15 ತುಂಬಾ ರೇರು ಈ ಸೈಡು ಜನ ನೋಡೋದು. ಬೈಕ್ಗೆ ಇರೋ ಕ್ರೇಜ್ ಕೂಡ ಹಾಗೆ ಇದೆ. ಅದು ಇಲ್ಲಂತ ಅಲ್ಲ, ಎಲ್ಲಾದ್ರೂ ಅಷ್ಟೇ. ಬೆಂಗಳೂರಲ್ಲೂ ಅದೇ ತರನೇ ತಿರುಗಿ ನೋಡ್ತಾ ಇರ್ತಾರೆ. ಸೊ ಇವರೆಲ್ಲ ಹಾಯ್ ಮಾಡ್ತಾ ಇದ್ರು. ಇದೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. Mala fama, se la pasan diciendo que soy mala, porque no me aguanto la demanda. Si vienes a mi cama, a mi cama. ನಂತರ ಇಲ್ಲಿ ದುರ್ಗಾದೇವಿ ದೇವಸ್ಥಾನ ಬಂತು. ಇಲ್ಲಿ ನಿಲ್ಲಿಸ್ಬಿಟ್ಟು ತಾಯಿ ಆಶೀರ್ವಾದ ಪಡೆದು ನಾವು ಮುಂದೆ
ಹಾಗೆ R15 ಈ ಕಾರ್ನರಿಂಗ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋದನ್ನ ಕೇಳಿದ್ದೆ. ಸೊ ಅದಕ್ಕೆ ನಾನು ಕೂಡ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡೋಕ್ಕೆ ನೋಡಿದೆ. ಆದರೆ ಬಟ್ ಫೀಲ್ ಅಂತೂ ತುಂಬ ಚೆನ್ನಾಗಿತ್ತು. ಕಾರ್ನರಿಂಗಲ್ಲಿ ಆ ಹ್ಯಾಂಡ್ಲಿಂಗು, ಆ ಗ್ರಿಪ್ಪು, ಯಮಾದವ್ರು ನಿಜವಾಗ್ಲೂ ತುಂಬ ಖುಷಿ ಪಡೋ ವಿಷಯ ಅದರಲ್ಲಿ ಮಾತ್ರ. ಆಮೇಲೆ ನನ್ನ ಫ್ರೆಂಡ್ ಗಾಡೀಲಿ ಪೆಟ್ರೋಲ್ ಇಲ್ಲ ಅಂದ, ಅದಕ್ಕೋಸ್ಕರ ಪೆಟ್ರೋಲ್ ಹಾಕ್ಸೋಣ ಅಂತ ಹೋದ್ವಿ. ಅಲ್ಲೂ ಪೆಟ್ರೋಲ್ ಇಲ್ಲ ಅಂತ ಹೇಳಿದ್ರು. ಸೊ ಅದಕ್ಕೆ ಮುಂದಿನ ಬಂಕಲ್ಲಿ ನೋಡೋಣ ಅಂತ ಮುಂದೆ ಹೋದ್ವಿ. ಅಲ್ಲಿಂದ 1 ಕಿಲೋಮೀಟರ್ ಮುಂದೆ ಬರ್ತಿದ್ದಂಗೆ ಲೆಫ್ಟ್ಗೆ ಒಂದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸಿಕ್ತು. ಇದ್ರೊಳಗಡೆ ಹೋದ್ವಿ. ಬಟ್ ಇಲ್ಲೋಗಿ ಪೆಟ್ರೋಲ್ ಹಾಕ್ಸಕ್ಕೆ ಹೋದ್ರೆ ಅವ್ರೇನು ಹೇಳಿದ್ರು ಗೊತ್ತಾ, ನಿಮ್ಮ ಗಾಡಿ ಎಲ್ಲ ದೊಡ್ಡ ಗಾಡಿಗಳು, ಇಲ್ಲಿ ಪೆಟ್ರೋಲ್ ಅಷ್ಟೊಂದು ಕ್ವಾಲಿಟಿ ಸಿಗಲ್ಲ, ಸುಮ್ಮನೆ ನೀವು ಬೇರೆ ಬಂಕಲ್ಲಿ ಹಾಕ್ಸೋದೇ ಬೆಸ್ಟು ಅಂತ ಹೇಳಿದ್ರು. ಇನ್ನೇನು ಮಾಡೋದು, ಸರಿ ಮುಂದಿನ ಬಂಕಿಗೆ ಹೋಗೋಣ ಅಂತ ಮತ್ತೆ ಹಾಗೆ ಮುಂದೆ ಹೊರಟ್ವಿ. ಆಮೇಲೆ ಇಲ್ಲೊಂದು ರೈಟ್ ಬಂಕ್ ಕಾಣಿಸ್ತು. ಟರ್ನ್ ಮಾಡಿಕೊಂಡು ಪೆಟ್ರೋಲ್ ಹಾಕ್ಸೋಣ ಅಂತ ಹೋದ್ವಿ. ಯಾಕಂದರೆ ಮುಂದೆ ಎಲ್ಲೂ ಬಂಕ್ ಸಿಗಲ್ಲ, ಅದಕ್ಕೋಸ್ಕರನೇ ಇಲ್ಲೇ ಹಾಕ್ಸೋಣ ಅಂದ್ಬಿಟ್ಟು ಇಲ್ಲೇ ಹೊರಟ್ವಿ. ಹಾಗೆ ಆನ್ ದ ವೇನಲ್ಲಿ ವಿಡಿಯೋ ಕ್ಲಿಪ್ಗಳನ್ನ ಮಾಡ್ಕೊತ ಹೊರಟ್ವಿ. ಇದು ಹೂವಿನಡಿಗೆ ಬ್ರಿಡ್ಜು, ನೋಡೋಕೆ ಹೇಗಿದೆ ನೋಡಿ. ಹಾಗೆ ಸ್ವಲ್ಪ ಮುಂದೆ ಬಂದು ರೆಸ್ಟ್ಗಂತ ನಿಂತ್ಕೊಂಡು ಇಲ್ಲಿಂದ ನಮ್ಮ ಕ್ಯಾಮ್ರಾ ಸೆಟಪ್ನೆಲ್ಲ ನೀಟಾಗಿ ಮಾಡಿಕೊಂಡು ಇನ್ನೇನು ದೇವಸ್ಥಾನ ಇಲ್ಲಿಂದ ಬರೀ 2 ಕಿಲೋಮೀಟರ್ ಇರೋದ್ರಿಂದ ಸೆಟಪ್ ಮಾಡಿಕೊಂಡು ಮತ್ತೆ ಹೊರಟ್ವಿ. ಹಾಗೆ ಹೋಗ್ಬೇಕಾದ್ರೆ ರೋಡಲ್ಲಿ ಒಬ್ರು ಸೈಕಲ್ನ ತಳ್ಕೊಂಡು ಬಾವುಟ ಹಾಕೊಂಡು ಹೊರಟಿದ್ರು. ಅವ್ರು ಯಾರು ಏನು ಅಂತ ಮಾತಾಡಿಸ್ತೀನಿ ನೋಡಿ. ಯೂಟ್ಯೂಬರ ಎಲ್ಲಿಂದ ಬ್ರೋ? ಹೌದಾ, ಎಲ್ಲೆಲ್ಲಿ ಹೋಗ್ತಿದ್ದೀರಾ? ಆರಾಮಿದೆ. ಎಲ್ಲೆಲ್ಲಿ ಹೋಗ್ತಿದ್ದೀರಾ? ಇಲ್ಲಿಂದ ಚಿಕ್ಕಮಂಗ್ಳೂರು ಸೈಕಲಲ್ಲೇ. ಇಲ್ಲಿಂದ ಇವಾಗ ಎಷ್ಟು ಕಿಲೋಮೀಟರ್ ಬಂದ್ರಿ? 4 ಕಿಲೋಮೀಟರ್ ಬಂದ್ವಿ. ಮೊದಲ ಆ ಕಡೆ ಬೆಳಗಾವಿ, ಬಿಜಾಪುರ, ಬೆಳಗಾವಿ, ಧಾರವಾಡ ಹೋಗಿದ್ದೀರಾ? 7 ಡಿಸ್ಟ್ರಿಕ್ಟ್ ಮಾಡಿದ್ದೀನಿ. ಯಾವ್ದು ನಿಮ್ಮ ಚಾನಲ್ ನೇಮು? ರವಿ ರೆಬಲ್ ಅಂತ ಇನ್ಸ್ಟಾಗ್ರಾಮ್. ರವಿ ರೆಬಲ್ ಇನ್ಸ್ಟಾಗ್ರಾಮ್. ಸಪೋರ್ಟ್. ರವಿ ರೆಬಲ್ ಅವ್ರನ್ನ ಮಾತಾಡ್ಸ್ಕೊಂಡಿದ್ದೆ. ನಾವು ಸೀದಾ ಬಂದಿದ್ದೆ ನಮ್ಮ ಮೈಲಾಪುರದ ಮಲ್ಲಯ್ಯನ ಎಂಟ್ರೆನ್ಸ್ ಹತ್ರ. ಎಂಟ್ರೆನ್ಸ್ ಇಂದ ಒಳಗಡೆ ಹೋದ್ವಿ. ಇವತ್ತೇನು ತುಂಬಾ ಜನ ಇರಲಿಲ್ಲ, ತುಂಬಾ ರಶ್ ಕೂಡ ಇರಲಿಲ್ಲ. ಆಕ್ಚುಲ್ ಆಗಿ ಅಮಾವಾಸ್ಯೆ ಆ ಥರ ಏನಾದರೂ ಇದ್ರೆ ಜನ ಜಾಸ್ತಿ ಇರ್ತಾರೆ. ಬಟ್ ಇವತ್ತೇನು ಇಲ್ಲದೆ ಕಾರಣ ಯಾರು ಇರಲಿಲ್ಲ. ನಮಗೂ ಅದೇ ಬೇಕಾಗಿತ್ತು. ಆದಷ್ಟು ಜಲ್ದಿ ದರ್ಶನ ಪಡ್ಕೊಂಡು ಗಾಡಿನ ಪೂಜೆ ಮಾಡಿಸ್ಕೊಂಡು ಹೋದ್ರಾಯ್ತು ಅಂತ. ಯಾಕಂದ್ರೆ ನೆತ್ತಿ ಮೇಲೆ ಬಿಸಿಲಿರೋದ್ರಿಂದ ನಾವು ಆದಷ್ಟು ಬೇಗ ಪೂಜೆ ಮಾಡಿಸೋಣ ಅಂತ ಹೊರಟ್ವಿ. ಕಡೆಗೂ ಬಂದು ರೀಚ್ ಆದ್ವಿ. ಬಟ್ ಇಲ್ಲಿ ಗಾಡಿನ ಎಲ್ಲಿ ನಿಲ್ಸೋದು ಅಂತ ನೋಡ್ತಾ ಇದ್ವಿ. ಯಾಕಂದ್ರೆ ಎಲ್ಲಾ ಕಡೆ ತುಂಬಾ ಬಿಸಿಲಿರೋದ್ರಿಂದ ಜಾಗ ಹುಡುಕ್ತಾ ಇದ್ವಿ. ಬಟ್ ಅಷ್ಟರಲ್ಲಿ ಇವರೇನೋ ಬಂದು ಕೇಳಿದ್ರು, ನಮ್ಗೆ ಗೊತ್ತಿಲ್ಲ ಅಂದ್ವಿ. ಈಗ ಗಾಡಿ ನೆಳ್ಳಿಗೆ ಎಲ್ಲಾದ್ರೂ ಹಾಕ್ಬಿಟ್ಟು ಅಲ್ಲಿ ಕೈಕಾಲು ಮುಖ ತಕೊಂಡು ಮೇಲೆ ಇರ್ಬೇಕು. ಈ ಕಡೆಯಿಂದಾನೆ ಏರೋಣ, ಸೇಫ್ಟಿ ಪ್ಲೇಸ್ ನೋಡ್ಬೇಕಂತ. ಅದೇ ಇಲ್ಲಿ ನೋಡು, ನೆಳ್ಳು ಅಲ್ಲಿ ಕೆಳಗಡೆ ನೆಳ್ಳು ಇರಲಿಲ್ಲ ಅಲ್ಲ. ಹುಡು ಕಡೆಗೆ ನಮ್ಗೆ ಇಲ್ಲೊಂಚೂರು ನೆರಳು ಕಾಣಿಸ್ತು. ಸೊ ಅದಕ್ಕೆ ನಾವು ಬೈಕ್ನ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಪೂಜೆ ಐಟಮ್ ಎಲ್ಲ ತಗೊಂಡು ನಾವು ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಸೊ ನಾವು ಬೈಕ್ನ ಇಲ್ಲಿ ಪಾರ್ಕ್ ಮಾಡಿದ್ವಿ. ಇನ್ ಮಿಕ್ಕಿದ್ದು ಎಲ್ಲಾನು ನಾನು ನಿಮಗೆ ಪಾರ್ಟ್ 2 ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಪಾರ್ಟ್ 2ಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ.